ಶೇರ್ ಮಾರ್ಕೆಟ್ ಅದ ಗ್ಯಾಮ್ಲಿಂಗ ಇದನ್ನ ಎಷ್ಟೊಂದ್ ಜನ ಹೇಳಿ ಅದ್ ಕೇಳಿಸ್ಕೊಂಡಿರಲ್ವಾ? ಇಲ್ಲ, ಗ್ಯಾಮ್ಲಿಂಗ್ ಅಲ್ಲ ಶೇರ್ ಮಾರ್ಕೆಟ್. ಏನಕ್ಕೆ ಅಂತ ಹೇಳ್ತೀನಿ. ಈಗ ಬ್ಯಾಂಕ್ಸ್ ನೆಲ್ಲ ಮ್ಯಾನೇಜ್ ಮಾಡಕ್ಕೆ, ಬ್ಯಾಂಕ್ಸ್ ಏನೋ ರೂಲ್ಸ್ ಕ್ರಿಯೇಟ್ ಮಾಡಕ್ಕೆ, ರೆಗ್ಯುಲೇಟ್ ಮಾಡಕ್ಕಂತ RBI ಇದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಅದೇ ತರ ಶೇರ್ ಮಾರ್ಕೆಟ್ ನ ರೆಗ್ಯುಲೇಟ್ ಮಾಡಕ್ಕೆ, ರೂಲ್ಸ್ ಕ್ರಿಯೇಟ್ ಮಾಡಕ್ಕೆ ಅಂತ ಫಾಲೋ ಮಾಡಿಸೋದು ಸೆಬಿ. ಸೆಬಿ ಏನಂತ ಗೊತ್ತಿರೋ ಫುಲ್ ಫಾರ್ಮ್ ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಸೊ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕು, ಸೆಬಿ ಇಷ್ಟೇ, ನಿಮ್ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿರುತ್ತೆ, ಏನು ಮಾರ್ಕೆಟ್ ಅಲ್ಲಿ ಫ್ರಾಡ್ ಆಗಕ್ ಬಿಡಲ್ಲ. ಇಷ್ಟೇ ಸೆಬಿ ಕೆಲಸ ಇರೋದು. ಸೊ ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡಿಫ್ರೆಂಟ್ ಆಕ್ಟಿವಿಟೀಸ್ ಇದೆ, ಮೇನ್ಲಿ ಟು ಇನ್ವೆಸ್ಟಿಂಗ್ ಅಂಡ್ ಟ್ರೇಡಿಂಗ್. ಸೊ ಇನ್ವೆಸ್ಟಿಂಗ್ ಅಲ್ಲಿ ಈಕ್ವಿಟಿ, ಮ್ಯೂಚುವಲ್ ಫಂಡ್ಸ್, IPO ಅಂಡ್ ETFs ಬರುತ್ತೆ. ಟ್ರೇಡಿಂಗ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ ಸ್ವಿಂಗ್ ಟ್ರೇಡಿಂಗ್, ಆಪ್ಷನಲ್ ಟ್ರೇಡಿಂಗ್, ಆಪ್ಷನ್ಸ್ ಅಂಡ್ ಫ್ಯೂಚರ್ಸ್ ಅಂಡ್ ಇಂಟರ್ಡೇ ಬರುತ್ತೆ, ಸ್ಕ್ಯಾಲ್ಪಿಂಗ್ ಬರುತ್ತೆ, ತುಂಬಾ ಪೊಸಿಷನಲ್ ಟ್ರೇಡಿಂಗ್ ಬರುತ್ತೆ. ಸೊ ಇನ್ನು ಬೇಜಾನಿದೆ. ಸೊ ಇದೆಲ್ಲ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದಿನ ವಿಡಿಯೋಸ್ ಅಲ್ಲಿ. ಕಂಟೆಂಟ್ ಇಷ್ಟ ಆದ್ರೆ ಗೊತ್ತಲ್ವ ಏನ್ ಮಾಡ್ಬೇಕಂತ.